ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಿನ್ನೆ ಪ್ರೀಮಿಯರ್ ಎನರ್ಜಿ ಬಗ್ಗೆ ತಿಳ್ಕೊಂಡಿದ್ವಿ. ಇದು IPO ಲಿಸ್ಟ್ ಆಗಿ ಒಂದೇ ದಿನದಲ್ಲಿ 120% ಪ್ರಾಫಿಟಲ್ಲಿ ಲಿಸ್ಟ್ ಆಯಿತು. ಸೊ ಇವತ್ತು ಒಂದು ಸ್ಮಾಲ್ ಪೆನ್ನಿ ಸ್ಟಾಕ್ಸ್ ಯಾವ ಥರ ಗ್ರೋತ್ ಆಗ್ಬೋದು ಅನ್ನೋ ಎಕ್ಸಾಂಪಲ್ ನೋಡೋಣ. ಮತ್ತು ನಮ್ಮದು ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಕೂಡ ಪೆನ್ನಿ ಸ್ಟಾಕ್ಸು ಕೂಡ ಈ ಥರ ಗ್ರೋತ್ ಆಗೋ ಚಾನ್ಸಸ್ ಇದೆ ಅಂತ ನಾವು ತಿಳ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಈಗ ಒಂದು ಬಿಗ್ ಮೂಮೆಂಟ್ ಕೊಟ್ಟಿರೋಂಥ ಒಂದು ಪೆನ್ನಿ ಸ್ಟಾಕ್ ನಾವು ನೋಡೋಣ. ಓಕೆ, ಅಷ್ಟ ಸಡನ್ ಆಗಿ ಯಾರು ನೋಡಿ ಬೈ ಮಾಡಕ್ ಹೋಗ್ಬೇಡಿ, ಅದು ತುಂಬಾ ಡೀಟೇಲ್ ಅನಾಲಿಸಿಸ್ ಮಾಡಿ ಬೈ ಮಾಡಬೇಕು. ಸೊ ಜಸ್ಟ್ ನಾವು ಒಂದು ಇಮ್ಯಾಜಿನೇಷನ್ಗೆ, ನಮಗೂ ಒಂದು ಪ್ರೂಫ್ಗೆ ಇದನ್ನ ಜಸ್ಟ್ ನೋಡೋಣ. ಬಟ್ ಯಾರು ಸಡನ್ ಆಗಿ ಬೈ ಮಾಡಕ್ ಹೋಗ್ಬೇಡಿ. ಓಕೆ, ಆ ಸ್ಟಾಕ್ಸ್ ನೇಮ್ ಯಾವುದು ಅಂದ್ರೆ ಶ್ರೀ ಅಧಿಕಾರಿ ಬ್ರದರ್ಸ್ ಟೆಲಿವಿಷನ್ ನೆಟ್ವರ್ಕ್ ಲಿಮಿಟೆಡ್ ಅಂತ. ಓಕೆ ನೋಡಿ ಫ್ರೆಂಡ್ಸ್, ಈ ಸ್ಟಾಕ್ಸ್ 1 ಮಂತ್ಗೆ 51%, 1 ಇಯರ್ಗೆ 46,000% ಪ್ರಾಫಿಟ್ ಕೊಟ್ಟಿದೆ. ಓಕೆ, ಇದ್ರದ್ದು 52 ವೀಕ್ ಲೋ ನೋಡಿದ್ರೆ 41 ಇದೆ, 52 ವೀಕ್ ನೋಡಿದ್ರೆ 601 ರುಪೀಸ್ ಇದೆ. ಇವತ್ತಿನ ಪ್ರೈಸೇ ಹೈ ಪ್ರೈಸು. ಸೊ ಇದು ಮ್ಯಾಕ್ಸಿಮಮ್ ಗ್ರಾಫ್ ನೋಡೋಣ. ನೋಡಿ, ಅಪ್ ಟು ಜನವರಿವರೆಗೂ 4 ರುಪೀಸ್ ಇತ್ತು ಅಷ್ಟೇ. ಬಟ್ ಸಡನ್ ಆಗಿ ಒಂದ್ಸಲ ಗ್ರೋತ್ ಆಗಿದ್ದು 601 ರುಪೀಸ್ಗೆ ಇದೆ. ಇದು ಫುಲ್ ಡೀಟೇಲ್ ಅನಾಲಿಸಿಸ್ ಮಾಡೋಕೆ ಹೋದ್ರೆ ಇದು ಟೆಲಿವಿಷನ್ ಕಂಪ್ನಿ ವರ್ಕ್ ಮಾಡುತ್ತೆ. ಮತ್ತೆ ಪ್ಲೆಡ್ಜಿಂಗು ನೋಡಿ, ಏನು ಪ್ಲೆಡ್ಜ್ ಏನು ಮಾಡಿಲ್ಲ. 609 ಲೋ 1.25 ಇದೆ. ಓಕೆ, ಇದು ಮ್ಯಾಕ್ಸಿಮಮ್ ಗ್ರಾಫ್ ಅಲ್ಲೇ ನೋಡ್ದಂಗೆ ಜನವರಿವರೆಗೂ ತುಂಬಾ 4 ರುಪೀಸ್ ಎಲ್ಲ ಇತ್ತು. ಆಫ್ಟರ್ ಜಾನ್ ಇದು ತುಂಬಾ ಗ್ರೋತ್ ಕೊಟ್ಟಿದೆ. ಸೊ ನಿಮ್ ಪೆನ್ನಿ ಸ್ಟಾಕ್ಸ್ ಕೂಡ ಈ ತರ ಕೂಡ ಚಾನ್ಸಸ್ ಇದೆ. ಇದ್ರದ್ದು ಪ್ರಾಸ್ ನೋಡಿ, ಕಂಪ್ನಿ ಸಾಲನ ತುಂಬಾ ಕಡಿಮೆ ಮಾಡ್ಬಿಟ್ಟಿದೆ. ಅದೇ ಇದ್ರದ್ದು ಮೇನ್ ಅಡ್ವಾಂಟೇಜ್. ಮತ್ತೆ ಪ್ರಮೋಟರ್ ಹೋಲ್ಡಿಂಗ್ ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಮೇ ಬಿ ಫ್ರಮ್ ಈ ರೀಸನ್ ಇಂದ ಇದು ತುಂಬಾ ಪ್ರಾಫಿಟ್ ಕೊಟ್ಟಿರ್ಬೋದು. ಮತ್ತೆ ಇದ್ರದ್ದು ಸೇಲ್ಸ್ ನೋಡೋದಾದ್ರೆ ಅದರಲ್ಲಿ ಏನು ತುಂಬಾ ಪಾಸಿಟಿವ್ ಏನಿಲ್ಲ. ಬಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸ್ಟಿಲ್ ನೆಗೆಟಿವ್ ಇದೆ. ಕಡಿಮೆ ಮಾಡ್ಕೊತ ಬರ್ತಾ ಇದ್ದಾರೆ. ಅಂಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಡಿಸೆಂಬರ್ ತನಕ 22 ಇತ್ತು, ಆಮೇಲೆ 15 ಇನ್ಕ್ರೀಸ್ ಮಾಡಿದ್ದಾರೆ ಪ್ರಮೋಟರ್ ಹೋಲ್ಡಿಂಗು. ಸೊ ಸಡನ್ ಆಗಿ ಸ್ಟಾಕ್ಸ್ನ ಯಾರು ಬೈ ಮಾಡೋಕೆ ಹೋಗ್ಬೇಡಿ. ನೀವು ಫುಲ್ ಡೀಟೇಲ್ ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಯೋಚನೆ ಮಾಡಿ. ಅದೆಲ್ಲಕ್ಕಿಂತ ಮೇನ್ ಆಗಿ ನಿಮ್ಮ ಪೆನ್ನಿ ಸ್ಟಾಕ್ಸ್ ಕೂಡ ಒಳ್ಳೆ ಕಂಪ್ನಿ ಆಗಿದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ, ಇದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇದ್ರು ಮುಂದೆ ಫ್ಯೂಚರ್ ಅಲ್ಲಿ ಈ ತರ ಗ್ರೋತ್ ಆಗೋ ಚಾನ್ಸಸ್ ಇದೆ, ಈ ತರ ಆಗಿದೆ ಅಂತ ನಿಮಗೂ ಒಂದು ಬಿಲೀವಿಂಗ್ ಬರಲಿ ಅಂತ ಇದನ್ನ ಸ್ಟಡಿ ಮಾಡಿ. ಓಕೆ, ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಎಲ್ಲಾರು ಪೆನ್ನಿ ಸ್ಟಾಕ್ಸ್ ಕೂಡ ಚೆನ್ನಾಗಿ ಹೋಗಿ ಮಾರ್ಕೆಟ್ ಅಲ್ಲಿ ನೋಡಿ, ಈ ತರ ಕಂಡೀಷನ್ಸ್, ಈ ತರ ಪ್ರಾಫಿಟ್ಸ್ ಕೂಡ ಸಿಗುತ್ತೆ. ಇದೇ ರೀತಿ ಪ್ರಾಫಿಟ್ ಏನಾದ್ರು ಈಗ 1 ಇಯರ್ಗೆ ಇಲ್ಲಿ ನೋಡಿದ್ವಿ, 1 ಇಯರ್ಗೆ 46,000 ಪ್ರಾಫಿಟ್ ಇದೆ. ಸೊ ಆತರ ನಾವು 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, 45,000 ಪರ್ 1 ಇಯರ್ಗೆ ಪ್ರಾಫಿಟ್ ಬಂತು ಅಂದ್ರೆ ನಮ್ದು 10,000 ಇರೋ ಅಮೌಂಟು 45 lakhs ಆಗುತ್ತೆ. ಸೊ ಈ ತರ ನಮ್ಮ ಪೆನ್ನಿ ಸ್ಟಾಕ್ಸ್, ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಪೆನ್ನಿ ಸ್ಟಾಕ್ಸ್ ಕೂಡ ಪ್ರಾಫಿಟ್ ಕೊಡ್ಲಿ. ಆದ್ರೆ ಕಂಪ್ನಿ ಸ್ಟ್ರಾಂಗ್ ಆಗಿರ್ಲಿ, ಅದು ನಂಬಿಕೆ ಇಟ್ಟು ಕಂಪ್ನಿ ಚೆನ್ನಾಗಿದ್ದೀನಿ ಖಂಡಿತ ಇದ್ದು ಒಳ್ಳೆ ಪ್ರಾಫಿಟ್ ಇದ್ದು ಎಲ್ಲ ಇದ್ರೆ ಇನ್ನೂ ಚೆನ್ನಾಗಿ ಬರೋ ಅಂತ ಚಾನ್ಸಸ್ ಇರ್ಬೋದು. ಸೊ ಇದೊಂದು ಎಕ್ಸಾಂಪಲ್ಗೆ ನಮಗೆ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಓಕೆ, ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಚಾನಲಲ್ಲಿ ಇದೇ ರೀತಿ ಕಂಟೆಂಟ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.